Hello everyone, welcome back to my channel. Today we are going to discuss about the topic Piaget theory of cognitive development. Then what is cognition? What is cognition? Cognition ಅಂದ್ರೇನು ಬಟ್ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಅಪ್ಲೋಡು ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಬಟ್ ಅದು ಯಾಕೋ ತುಂಬ ಬ್ಲರ್ ಆಗಿ ಮತ್ತು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡಬೇಕಾಯ್ತು. ಸೊ ಇದು ಸೆಕೆಂಡ್ ವಿಡಿಯೋ ಮಾಡ್ತಿರೋದು ಕಾಗ್ನಿಷನ್ ಮೇಲೆ ಅಥವಾ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಫ್ ಪಿಯಾಜೆಟ್ ಥಿಯರಿ ಬೇಸಿಸ್ ಮೇಲೆ. ಸೇಮ್ ಎಕ್ಸ್ಪ್ಲನೇಷನ್ ಬಟ್ ವಿಡಿಯೋ ಕ್ಲಾರಿಟಿ ಇರಲಿಲ್ಲ ಮತ್ತು ಅದು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಸ್ಕ್ರೀನಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಬೇರೆ ವಿಡಿಯೋ ಮಾಡ್ತಾಯಿದ್ದೀನಿ. ದೆನ್ ವಾಟ್ ಈಸ್ ಕಾಗ್ನಿಷನ್? ಕಾಗ್ನಿಷನ್ ಅಂದ್ರೇನು? ಇವಾಗ ರಿಮೆಂಬರಿಂಗು, ಲರ್ನಿಂಗು, ಜಡ್ಜಿಂಗು, ರೀಸ್ನಿಂಗು, ಎವ್ಯಾಲ್ಯೂಯೇಟಿಂಗು, ಈ ಥರ ಮೆನಿ ಕಾಗ್ನಿಷನ್ ಲೆವೆಲ್ಸ್ಗಳಿರುತ್ತೆ. ಅಂದರೆ ಇವಾಗ ಯಾವುದೊಂದನ್ನು ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಏನೋ ಕಲ್ತಿರೋದನ್ನ ರಿಮೆಂಬರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಅಥವಾ ಹೊಸದಾಗಿ ಏನೋ ಕಲಿಯೋಕ್ಕೆ ಟ್ರೈ ಮಾಡ್ತೀವಿ, ಅಥವಾ ಯಾವುದಾದ್ರೂ ವಿಷಯನ ಜಡ್ಜ್ ಮಾಡೋಕ್ಕೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋಕ್ಕೆ. ರೀಸ್ನಿಂಗ್ ಅಂದರೆ ಏನಾದ್ರು ಒಂದು ಚೂಸ್ ಮಾಡೋಕ್ಕೆ, ರೈಟ್ ಒನ್ ಅಥವಾ ರಾಂಗ್ ಒನ್ ಯಾವುದು ಅದನ್ನು ರೀಸ್ನಿಂಗ್ ಮಾಡೋಕ್ಕೆ ಅಥವಾ ಎವ್ಯಾಲ್ಯೂಯೇಟ್ ಮಾಡೋಕ್ಕೆ. ಇದಕ್ಕೆಲ್ಲ ನಾವು ಕಾಗ್ನಿಷನ್, ಇಟ್ ಕಮ್ಸ್ ಅಂಡರ್ ಕಾಗ್ನಿಷನ್. ಅಂದರೆ ಇವಾಗ ಯಾವುದೋ ಒಂದ್ರ ಬಗ್ಗೆ ಥಿಂಕ್ ಮಾಡ್ತೀವಿ, ಅದ್ರ ಬಗ್ಗೆ ಏನೋ ಒಂದು ಮೆಂಟಲ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ಕೋತೀವಿ, ಇದನ್ನೇ ಏನಂತ ಕರಿತೀವಿ? ಕಾಗ್ನಿಷನ್ ಅಂತ ಕರಿತೀವಿ. ಇಂಟೆಲೆಕ್ಚುಯಾಲಿಟಿ ಅಥವಾ ಕಾಗ್ನಿಷನ್ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ ಕಾಗ್ನಿಷನ್ ಬಗ್ಗೆ. ಅದೇ ರಿಮೆಂಬರಿಂಗು, ಲರ್ನಿಂಗು, ಜಡ್ಜಿಂಗು ಇದೆಲ್ಲ ಯಾವುದ್ರ ಕೆಳಗಡೆ ಬರುತ್ತೆ ಅಂದರೆ ಕಾಗ್ನಿಷನ್ ಕೆಳಗಡೆ. ಅಂದರೆ ಇವಾಗ ನಮ್ಮ ಬ್ರೈನ್ನ ಯೂಸ್ ಮಾಡಿ ಏನೇನು ಪರ್ಪಸ್ ಅಥವಾ ಏನೇನು ವರ್ಕ್ಗಳನ್ನ ಮಾಡ್ತೀವಿ ಅದನ್ನೇ ಏನಂತ ಕರಿತೀವಿ? ಕಾಗ್ನಿಷನ್ ಅಂತ ಕರಿತೀವಿ. ದೆನ್ ಮೇನ್ ಪರ್ಪಸ್ ಆಫ್ ಸ್ಟಡಿ ಆಫ್ ದಿಸ್ ಥಿಯರಿ, ಏನಕ್ಕೆ ನಾವು ಈ ಥಿಯರಿನ ಸ್ಟಡಿ ಮಾಡಬೇಕು ಅಂದರೆ, ಹೌ ಡಸ್ ದ ಮೆಂಟಲ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ಇನ್ಫ್ಯಾನ್ಸಿ ಟು ಅಡಲ್ಟ್ಹುಡ್. ಇನ್ಫ್ಯಾನ್ಸಿಯಿಂದ ಅಡಲ್ಟ್ಹುಡ್ ತನಕ ಯಾವ ಥರ ಏನಾಗುತ್ತೆ ಮೆಂಟಲ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ ನಾವು ಈ ಥಿಯರಿನಲ್ಲಿ. ನೆಕ್ಸ್ಟು ಚಿಲ್ಡ್ರನ್ ಕನ್ಸ್ಟ್ರಕ್ಟ್ ದ ನಾಲೆಡ್ಜ್ ಬೈ ದೆಮ್ಸೆಲ್ಫ್. ಇದು ಪಿಯಾಜೆಟ್ ಅವರ ಥಿಯರಿನಲ್ಲಿ ಮೇನ್ ಪಾಯಿಂಟ್. ಇದ್ರ ಬಗ್ಗೆ ತುಂಬ ಕ್ವಶನ್ಸ್ಗಳು ಬರುತ್ತೆ. ಚಿಲ್ಡ್ರನ್ ಕನ್ಸ್ಟ್ರಕ್ಟ್ ದ ನಾಲೆಡ್ಜ್ ಬೈ ದೆಮ್ಸೆಲ್ಫ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಎನ್ವೈರ್ನಮೆಂಟ್ ಅರೌಂಡ್ ದೆಮ್ಸೆಲ್ಫ್. ಅಂದರೆ ತಮ್ಮ ಸುತ್ತ ಇರೋ ಎನ್ವೈರ್ನಮೆಂಟ್ನ ನೋಡಿ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಮಕ್ಕಳು ಕಾಗ್ನಿಷನ್ನ ಡೆವಲಪ್ ಮಾಡ್ಕೋತೇವೆ, ಏನಾದರೂ ಕಲಿತವೆ, ಹೊಸದನ್ನು ಕಲಿತವೆ ಅನ್ನೋದು ಪಿಯಾಜೆಟ್ ಅವರ ಥಿಯರಿನಲ್ಲಿರೋ ಕಾನ್ಸೆಪ್ಟ್ ಅಥವಾ ಕಾಂಪೊನೆಂಟ್. ಆ್ಯಂಡ್ ಕನ್ಸ್ಟ್ರಕ್ಟ್ ದೇರ್ ನಾಲೆಡ್ಜ್ ಬೈ ದೆಮ್ಸೆಲ್ಫ್. ತಮ್ಮಿಂದ ತಾವಾಗೆ ಕಲಿಯುತ್ತೆ, ಅದು ಯಾರಿಂದನೂ ಇನ್ಫ್ಲೂಯೆನ್ಸ್ ಆಗೋಲ್ಲ, ಅಥವಾ ಹೆರಿಡಿಟ್ರಿ ಅಥವಾ ಎನ್ವೈರ್ನಮೆಂಟು ಅಥವಾ ಬೇರೆಯವ್ರ ಜೊತೆ ಸೋಷಿಯಲ್ ಇಂಟ್ರ್ಯಾಕ್ಷನ್ ಮಾಡಿ ಕಲಿಯಲ್ಲ ಅನ್ನೋದು ಪಿಯಾಜೆಟ್ ಅವರ ಥಿಂಕಿಂಗ್ ಅಥವಾ ಥಾಟ್. ದೆನ್ ಸೋಷಿಯಲ್ ಇಂಟ್ರ್ಯಾಕ್ಷನ್ ಡಸ್ ನಾಟ್ ಪ್ಲೇ ಮಚ್ ಇಂಪಾರ್ಟೆಂಟ್ ರೋಲ್. ಅಂದರೆ ಸೋಷಿಯಲ್ ಇಂಟ್ರ್ಯಾಕ್ಷನ್ನು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಲ್ಲ ಅನ್ನೋದು ಪಿಯಾಜೆಟ್ ಅವರ ವಾದ ಆಗಿರುತ್ತೆ. ಆದರೆ ವೈಗೋಟ್ಸ್ಕಿ ಏನು ಹೇಳ್ತಾರೆ? ಸೋಷಿಯಲ್ ಇಂಟ್ರ್ಯಾಕ್ಷನ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್, ಕಾಗ್ನೇಟಿವ್ ಅಥವಾ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ನೆಕ್ಸ್ಟ್ ಯಾವ ಥರ ಕ್ವಶನ್ಸ್ಗಳು ಬರುತ್ತೆ ಇದರ ಬೇಸಿಸ್ ಮೇಲೆ ಅಂದರೆ, ಚಿಲ್ಡ್ರನ್ ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್ is a statement attributed to. ಈ ಥರ ಸ್ಟೇಟ್ಮೆಂಟ್ನ ಯಾರು ಹೇಳಿರೋದು ಅನ್ನೋದನ್ನ ಕೇಳಿದ್ದಾರೆ. ನೆಕ್ಸ್ಟ್ ಆಪ್ಷನ್ಸ್ಗಳೇನೆಂದರೆ ಕೊಯ್ಲ್ಬರ್ಗ್, ಸ್ಕಿನ್ನರ್, ಆಪ್ಷನ್ 3 ಪಿಯಾಜೆಟ್, ಆಪ್ಷನ್ 4 ಪಾವ್ಲೋವ್. ಯಾರು ಹೇಳಿರೋದು? ಇದು ಕಾಗ್ನಿಷನ್ ಡೆವಲಪ್ಮೆಂಟ್ ಥಿಯರಿ ಅಂದರೆ ಪಿಯಾಜೆಟ್ ಅವರ ಥಿಯರಿನಲ್ಲಿ ಬರೋವಂಥ ಸ್ಟೇಟ್ಮೆಂಟು. ಈಗ ತಾನೇ ನೋಡಿದ್ರಿ ಅಲ್ವಾ ಲಾಸ್ಟ್ ಸ್ಲೈಡಲ್ಲಿ, ಚಿಲ್ಡ್ರನ್ ಕನ್ಸ್ಟ್ರಕ್ಟ್ ದ ನಾಲೆಡ್ಜ್ ಬೈ ದೆಮ್ಸೆಲ್ಫ್. ಸೇಮ್ ಸ್ಟೇಟ್ಮೆಂಟ್ನ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಚಿಲ್ಡ್ರನ್ ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್. ಇದನ್ನು ಯಾರು ಹೇಳಿರೋದು ಅಂದರೆ ಪಿಯಾಜೆಟ್. ಈ ಥರ ಕ್ವಶನ್ಸ್ಗಳೇ ಜಾಸ್ತಿ ಬರುತ್ತೆ. ಅಕಾರ್ಡಿಂಗ್ ಟು ಪಿಯಾಜೆಟ್ ಥಿಯರಿ, ವಿಚ್ ಒನ್ ಔಟ್ ಆಫ್ ದ ಫಾಲೋಯಿಂಗ್ will not influence one's cognitive development.
ಫಾಲೋಯಿಂಗ್ ಆಪ್ಷನ್ಸಲ್ಲಿ ಯಾವುದು ಕಾಗ್ನೇಟಿವ್ ಡೆವಲಪ್ಮೆಂಟ್ ಮೇಲೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಲ್ಲ ಅಥವಾ ಇನ್ಫ್ಲೂಯೆನ್ಸ್ ಮಾಡಲ್ಲ ಅಂದರೆ ಆಪ್ಷನ್ಸ್ ಆರ್ ಸೋಷಿಯಲ್ ಎಕ್ಸ್ಪೀರಿಯನ್ಸ್, ಮೆಚುರೇಷನ್, ಆ್ಯಕ್ಟಿವಿಟಿ, ದೆನ್ ಲ್ಯಾಂಗ್ವೇಜ್. ಇವಾಗ ಆ್ಯಕ್ಟಿವಿಟಿ ಅಂತೂ ಪ್ಲೇ ಇಂಪಾರ್ಟೆಂಟ್ ರೋಲ್ ಅಂತ ಪಿಯಾಜೆಟ್ ಅವ್ರು ಹೇಳಿದ್ದಾರೆ. ಮೆಚುರೇಷನು ರೋಲ್ ಪ್ಲೇ ಮಾಡುತ್ತೆ, ಲ್ಯಾಂಗ್ವೇಜು ಲಿಟಲ್ ಬಿಟ್ ಪ್ಲೇ ಮಾಡುತ್ತೆ, ಬಟ್ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಡಸ್ ನಾಟ್ ಪ್ಲೇ ಇಂಪಾರ್ಟೆಂಟ್ ರೋಲ್. ಬಟ್ ಒಂದೊಂದು ಸತಿ ಏನಾಗಿರುತ್ತೆ ಅಂದರೆ ಕೆಲವೊಂದು ಸತಿ ಲ್ಯಾಂಗ್ವೇಜ್ ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಸತಿ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಆನ್ಸರ್ ಕೊಟ್ಟಿರ್ತಾರೆ. ಇದೆರಡರಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಕೀ ಆನ್ಸರ್ಸ್ ಬಿಟ್ಟಾಗ. ಬಟ್ ಅವರು ಮೇಯ್ನಾಗಿ ಹೇಳಿರೋದಂದರೆ ಸೋಷಿಯಲ್ ಇಂಟ್ರ್ಯಾಕ್ಷನ್ ಡಸ್ ನಾಟ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿರೋದ್ರಿಂದ ಅವ್ರ ಥಿಯರಿನಲ್ಲಿ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಬಟ್ ಅವ್ರು ಇನ್ನೊಂದು ಹೇಳಿದ್ದಾರೆ, ಥಾಟ್ ಡಿಟರ್ಮೈನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ ಯಾರು ಪಿಯಾಜೆಟ್ಟು. ಅದೇ ವೈಗೋಟ್ಸ್ಕಿ ಏನು ಹೇಳ್ತಾರೆ, ಲ್ಯಾಂಗ್ವೇಜ್ ಡಿಟರ್ಮೈನ್ ಥಾಟ್ ಅಂತ ಹೇಳ್ತಾರೆ. ಮೊದಲು ಲ್ಯಾಂಗ್ವೇಜ್ ಬರುತ್ತೆ ಆಮೇಲೆ ಥಾಟ್ ಬರುತ್ತೆ ಅಂತ ಹೇಳಿದವರು ವೈಗೋಟ್ಸ್ಕಿ. ದೆನ್ ಪಿಯಾಜೆಟ್ ಏನು ಹೇಳ್ತಾರೆ, ಥಾಟ್ ಡಿಟರ್ಮೈನ್ಸ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಫಸ್ಟು ಥಾಟ್ಸ್ ಬರುತ್ತೆ ಆಮೇಲೆ ಲ್ಯಾಂಗ್ವೇಜ್ ಬರೋದು, ಆಮೇಲೆ ಲ್ಯಾಂಗ್ವೇಜ್ ಕಲಿಯೋದು ಮಕ್ಕಳು ಅನ್ನೋದನ್ನ ಹೇಳ್ತಾರೆ. ದೆನ್ 3 ಕಾಂಪೊನೆಂಟ್ಸ್ ಆಫ್ ಪಿಯಾಜೆಟ್. ಅವ್ರು ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ, ಯಾವುದಂದರೆ ಸ್ಕೀಮಾಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನಾಲೆಡ್ಜ್. ಸ್ಕೀಮನ ಮೆಂಟಲ್ ಸ್ಟ್ರಕ್ಚರ್ ಅಂತಲೂ ಕರಿತೀವಿ, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನಾಲೆಡ್ಜ್ ಅಂತಲೂ ಕರಿತೀವಿ. ದೆನ್ ಅಡಾಪ್ಟೇಷನ್ ಪ್ರೋಸೆಸ್ ವಿಚ್ ಎನೇಬಲ್ ದ ಟ್ರಾನ್ಸಿಷನ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಅಂದರೆ ಇವಾಗ ಅಡಾಪ್ಟೇಷನ್ ಅನ್ನೋ ಪ್ರೋಸೆಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅಡಾಪ್ಟೇಷನ್ ಪ್ರೋಸೆಸ್ ಇನ್ಕ್ಲೂಡ್ಸ್ ಈಕ್ವಿಲಿಬ್ರಿಯಮ್, ಅಸಿಮಿಲೇಷನ್ ಆ್ಯಂಡ್ ಅಕಾಮಡೇಷನ್. ಅಡಾಪ್ಟೇಷನ್ ಪ್ರೋಸೆಸ್ಸಲ್ಲಿ ಮೇಯ್ನಾಗಿ 3 ಕಾಂಪೊನೆಂಟ್ಸ್ ಬರುತ್ತೆ, ಯಾವುದಂದರೆ ಈಕ್ವಿಲಿಬ್ರಿಯಮ್ಮು, ಅಸಿಮಿಲೇಷನ್ನು, ಅಡಾಪ್ಟೇಷನ್ನು. ದೆನ್ 4 ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ಸ್. ಅಂದರೆ ಅವರು 4 ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ನ ಕೊಟ್ಟಿದ್ದಾರೆ. ಯಾವುದಾದ್ರು ಅಂದರೆ ಸೆನ್ಸರಿ ಮೋಟಾರು, ಪ್ರೀ ಆಪ್ರೇಷನಲ್ಲು, ಕಾನ್ಕ್ರೀಟ್ ಆಪ್ರೇಷನಲ್ಲು ಆ್ಯಂಡ್ ಫಾರ್ಮಲ್ ಆಪ್ರೇಷನಲ್. ದೀಸ್ ಆರ್ ದ 4 ಸ್ಟೇಜಸ್ ಗಿವನ್ ಬೈ ಪಿಯಾಜೆಟ್, ದ ಡೆವಲಪ್ಮೆಂಟ್ ಆಫ್ ಕಾಗ್ನಿಷನ್. ಈ 4 ಸ್ಟೇಜಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟು ಸ್ಕೀಮಾಸ್ ಅಂದ್ರೇನು, ವಾಟ್ ಈಸ್ ಸ್ಕೀಮಾಸ್. ಸ್ಕೀಮಾಸ್ ಆರ್ ದ ಮೆಂಟಲ್ ಸ್ಟ್ರಕ್ಚರ್ಸ್ ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನಾಲೆಡ್ಜ್. ಇವಾಗ ಏನೋ ಒಂದು ನೋಡ್ತೀವಿ, ಅದ್ರ ಬಗ್ಗೆ ಏನೋ ಒಂದು ಮೆಂಟಲ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೋತೀವಲ್ವ, ಅದನ್ನ ಏನಂತ ಕರಿತೀವಿ ನಾವು, ಸ್ಕೀಮಾಸ್ ಅಂತ ಕರಿತೀವಿ. ಒಂದು ಮಗು ಏನೋ ಒಂದು ನೋಡುತ್ತೆ, ಫ್ಲವರ್ನ ನೋಡುತ್ತೆ, ಆ ಫ್ಲವರ್ನ ಮೈಂಡಲ್ಲಿ ಆ ಫ್ಲವರ್ ಬಗ್ಗೆ ಏನೇನು ಮೈಂಡ್ಸೆಟ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಮೆಂಟಲ್ ಸ್ಟ್ರಕ್ಚರ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇವಾಗ ಫ್ಲವರ್ ಅಂದ್ರೇನು, ರೋಸ್ ಅಂದ್ರೇನು, ರೆಡ್ ಇರುತ್ತೆ, ಅದರ ಪ್ಲ್ಯಾಂಟ್ ಹೆಂಗಿರುತ್ತೆ, ಆ ಥರ ಒಂದು ಮೆಂಟಲ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ಏನಂತ ಕರಿತೀವಿ, ಸ್ಕೀಮಾಸ್. ನೆಕ್ಸ್ಟ್ ಅಡಾಪ್ಟೇಷನ್ ಪ್ರೋಸೆಸ್ಸಲ್ಲಿ ಫಸ್ಟ್ ಸ್ಟೆಪ್ ಅಸಿಮಿಲೇಷನ್. ಅಸಿಮಿಲೇಷನ್ ಅಂದ್ರೇನು, ಲರ್ನಿಂಗ್ ಎ ನ್ಯೂ ಥಿಂಗ್ ಕಾಲ್ಡ್ ಅಸಿಮಿಲೇಷನ್. ಏನಾದರೂ ಹೊಸದಾಗಿ ಕಲಿಯೋದನ್ನ ಏನಂತ ಕರಿತೀವಿ, ಅಸಿಮಿಲೇಷನ್ ಅಂತ ಕರಿತೀವಿ. ಇವಾಗ ಯಾವುದೋ ಒಂದು ಮಗು ಹಾರ್ಸ್ನ ನೋಡ್ಬಿಟ್ಟು 4 legged animals with tail and 5 feet height ಆರ್ ಹಾರ್ಸಸ್ ಅಂತ ಥಿಂಕ್ ಮಾಡುತ್ತೆ. ಯಾವುದೋ ಒಂದು ಎನಿಮಲ್ನ ಇವಾಗ ಹಾರ್ಸ್ನ ನೋಡಿದ್ರೂ ಅದು ಹಾರ್ಸ್ ಅಂತ ಕರೆಯುತ್ತೆ, ಕೌನ ನೋಡಿದ್ರೂ ಕೌನ ನೋಡಿದ್ರೂ ಹಾರ್ಸ್ ಅಂತಲೇ ಅಂದ್ಕೊಳ್ಳುತ್ತೆ. ಆಲ್ 4 legged animals ಆರ್ ಹಾರ್ಸಸ್ ಅನ್ನೋ ಥಾಟ್ನ ಬೆಳೆಸ್ಕೊಂಡ್ಬಿಟ್ಟಿರುತ್ತೆ. ಇದನ್ನ ಏನಂತ ಕರಿತೀವಿ, ಅಸಿಮಿಲೇಷನ್. ಅದಕ್ಕೆ ಡಿಫ್ರೆನ್ಸ್ ಗೊತ್ತಿರಲ್ಲ ಈ ಸ್ಟೇಜಲ್ಲಿ, ಕೌಗೂ ಮತ್ತು ಹಾರ್ಸ್ಗೂ ಡಿಫ್ರೆನ್ಸ್ ಗೊತ್ತಿರಲ್ಲ. ಈ ಸ್ಟೇಜ್ನ ಏನಂತ ಕರಿತೀವಿ, ಅಸಿಮಿಲೇಷನ್. ಇವಾಗ ಯಾವುದೋ ಒಂದು ಕಾನ್ಸೆಪ್ಟ್ ಕಲಿತ್ರೆ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಅದನ್ನು ಮಾಡಿಫೈ ಮಾಡೋದು ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟು ಈಕ್ವಿಲಿಬ್ರೇಷನ್ ಆದಾಗ ಏನಾಗುತ್ತೆ ಅಂದರೆ ನ್ಯೂ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಇವಾಗ ಫಸ್ಟು ಬರೀ ಹಾರ್ಸ್ನ ನೋಡಿರುತ್ತೆ, ಅವಾಗ ಏನು ಅಂದ್ಕೊಂಡಿರುತ್ತೆ, ಬರೀ 4 legged animals ಆರ್ ಹಾರ್ಸಸ್ ಅನ್ನೋ ಕಾನ್ಸೆಪ್ಟನ್ನ ಬಿಲ್ಡ್ ಮಾಡ್ಕೊಂಡಿರುತ್ತಲ್ವ. ಅವಾಗ ನೆಕ್ಸ್ಟ್ ಕೌನ ನೋಡಿದಾಗಲ ಅದನ್ನು ಏನು ಅಂದ್ಕೊಳ್ಳುತ್ತೆ, 4 legged animal ಆಗಿರೋದ್ರಿಂದ ಇದು ಹಾರ್ಸೇ ಆಗಿರುತ್ತೆ ಅಂತ ಅಂದ್ಕೊಳ್ಳುತ್ತೆ. ಆದರೆ ಅದು ಅಬ್ಸರ್ವ್ ಮಾಡುತ್ತೆ, ಅದು ಹಾರ್ಸ್ ಆ ಥರ ಇತ್ತು, ಇದು ಕೌ ಬೇರೆ ಥರ ಇದೆ, ಅದು ಸ್ವಲ್ಪ ದಪ್ಪ ಇದೆ ಹಾರ್ಸ್ಗಿಂತ ಅನ್ನೋದನ್ನ ಥಿಂಕ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಅದ್ರ ಮೈಂಡಲ್ಲಿ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ಡಿಸ್ಇಕ್ವಿಲಿಬ್ರಿಯಮ್ ಅಕ್ಕರ್ಸ್, ಅಂದರೆ ಡಿಸ್ಇಕ್ವಿಲಿಬ್ರಿಯಮ್ ಕ್ರಿಯೇಟ್ ಆಗುತ್ತೆ. ಚೈಲ್ಡ್ ಥಾಟ್ ದಟ್ ಆಲ್ ದ 4 legged animals ಆರ್ ಹಾರ್ಸಸ್, ಬಟ್ ವೆನ್ ಚೈಲ್ಡ್ ಅಬ್ಸರ್ವ್ ಎ ಕೌ ಇಟ್ saw difference between difference, so disequilibrium takes place. ಅವಾಗ ಏನಾಗುತ್ತೆ, ಡಿಸ್ಇಕ್ವಿಲಿಬ್ರಿಯಮ್ ಟೇಕ್ಸ್ ಪ್ಲೇಸ್ ಆದಮೇಲೆ
ನೆಕ್ಸ್ಟು ಅಕಾಮಡೇಷನ್ ಆಗುತ್ತೆ. ಅಕಾಮಡೇಷನಲ್ಲೇನು, ಮಾಡಿಫೈಯಿಂಗ್ ದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ವಿತ್ ನ್ಯೂ ಸ್ಕೀಮಾ. ಅಂದರೆ ಈಗ ಏನೋ ಒಂದು ಹೊಸ್ದಾಗಿ ಕಲ್ತಿರೋದನ್ನ ಮಾಡಿಫೈ ಮಾಡ್ಕೊಳ್ಳೋದು. ಹೊಸ್ದಾಗಿ ಕಲಿಯೋದನ್ನ ಏನಂತ ಕರಿತೀವಿ, ಅಸಿಮಿಲೇಷನ್ ಅಂತ ಕರಿತೀವಲ್ವ. ಕಲ್ತಿರೋದಕ್ಕೇ ಹೊಸ ನಾಲೆಡ್ಜನ್ನು ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಮಾಡಿಫೈ ಮಾಡ್ಕೊಳ್ಳೋದನ್ನ ಏನಂತ ಕರಿತೀವಿ, ಅಕಾಮಡೇಷನ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ಅಂದರೆ, ಹಿ ಅಂಡರ್ಸ್ಟುಡ್ ದಟ್ ಆಲ್ ದ 4-legged animals ಆರ್ ನಾಟ್ ಹಾರ್ಸಸ್, ಇಟ್ ಮೇ ಬಿ ಅನದರ್ ಎನಿಮಲ್ಸ್ ಆಲ್ಸೋ, ಅಥವಾ ಅದರ್ ಎನಿಮಲ್ಸ್ ಆಲ್ಸೋ ಅಂತ ತಿಳ್ಕೊಳ್ಳುತ್ತೆ. ಇವಾಗ ಎಲ್ಲ 4-legged ಎನಿಮಲ್ಸು ಹಾರ್ಸಸ್ ಆಗಿರಲ್ಲ, ಅಥವಾ ಎಲ್ಲ ಚಿಕ್ಕದಾಗಿರೋ 4-legged ಎನಿಮಲ್ಸ್ ಎಲ್ಲ ಡಾಗ್ಸೇ ಆಗಿರಲ್ಲ, ಅದು ಕ್ಯಾಟ್ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಅಥವಾ ಬೇರೆ ಪ್ರಾಣಿ ಆಗಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳುತ್ತೆ. ದೆನ್ ವಾಟ್ ಈಸ್ ಅಕಾಮಡೇಷನ್ ಅಂದರೆ, ಮಾಡಿಫೈಯಿಂಗ್ ದ ಲರ್ನಡ್ ಥಿಂಗ್ಸ್ ಈಸ್ ಕಾಲ್ಡ್ ಅಕಾಮಡೇಷನ್. ಲರ್ನಡ್ ಥಿಂಗ್ಸ್ನ ಮಾಡಿಫೈ ಮಾಡ್ಕೊಳ್ಳೋದನ್ನ ಏನಂತ ಕರಿತೀವಿ, ಅಕಾಮಡೇಷನ್ ಅಂತ ಕರಿತೀವಿ. ಸೊ ಯಾವ ಥರ ಕ್ವಶನ್ ಬರ್ಬೋದು ಅಂದರೆ, ವಾಟ್ ಈಸ್ ಅಸಿಮಿಲೇಷನ್ ಅಂತ ಬರ್ಬೋದು. ಅಸಿಮಿಲೇಷನ್ ಅಂದ್ರೇನು, ಲರ್ನಿಂಗ್ ಎ ನ್ಯೂ ಥಿಂಗ್ಸ್ ಈಸ್ ಕಾಲ್ಡ್ ಅಸಿಮಿಲೇಷನ್. ದೆನ್ ವಾಟ್ ಆರ್ ದ ಸ್ಟೇಜಸ್ ಆಫ್ ಅಡಾಪ್ಟೇಷನ್ ಅಂತ ಬರ್ಬೋದು. ಅದಕ್ಕೆ ಏನೇನು ಸ್ಟೇಜಸ್ ಇರುತ್ತೆ ಅಂದರೆ, ಅಸಿಮಿಲೇಷನು, ಈಕ್ವಿಲಿಬ್ರಿಯಮು ಮತ್ತು ಅಡಾಪ್ಟೇಷನ್ನು, ಅಕಾಮಡೇಷನು. ಅಂದರೆ ಈಕ್ವಿಲಿಬ್ರಿಯಮ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ, ಅದೆರಡರ ಮಧ್ಯೆ ಬ್ಯಾಲೆನ್ಸ್ ಆದಾಗ. ಇವಾಗ ನೀವು ಮಾಡಿಫೈ ಆದಮೇಲೆ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಅಕಾಮಡೇಷನ್ ಬಗ್ಗೆ ಏನು ಕೇಳ್ಬೋದು, ವಾಟ್ ಈಸ್ ಅಕಾಮಡೇಷನ್ ಅಂತ ಕೇಳ್ಬಿಟ್ಟು ಅಕಾಮಡೇಷನ್ ಈಸ್ ಅಂತ ಕ್ವಶನ್ ಕೊಟ್ಬಿಟ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ಬೋದು. ಮಾಡಿಫೈಯಿಂಗ್ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅಂತ ಕೊಡ್ಬೋದು, ಲರ್ನಿಂಗ್ ಎ ನ್ಯೂ ಥಿಂಗ್ಸ್ ಅಂತ ಕೊಡ್ಬೋದು, ಅಥವಾ ಮೆಂಟಲ್ ಸ್ಟ್ರಕ್ಚರ್ ಅಂತ ಕೊಡ್ಬೋದು, ಅಥವಾ ಬೇರೆ ಏನೋ ನನ್ ಆಫ್ ದೀಸ್ ಅಂತ ಕೊಡ್ಬೋದು. ಹಾಗೆ ಏನು ಚೂಸ್ ಮಾಡ್ತೀರಾ ಅಂದರೆ, ಮಾಡಿಫೈಯಿಂಗ್ ದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇಸ್ ಕಾಲ್ಡ್ ಅಕಾಮಡೇಷನ್. ಸಾರಿ. ಸೊ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ, ಪಿಯಾಜೆಟ್ ಅವರ ಕಾಗ್ನಿಟಿವ್ ಥಿಯರಿ ಬಗ್ಗೆ ಲರ್ನ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇಜಸ್ ಆಫ್ ಪಿಯಾಜೆಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.